ಓಂ ನಮೋ ಆಂಜನೇಯ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ದಿನಚರಿಯಲ್ಲಿ ನಮ್ಮ ದಿನದ ನಡವಳಿಕೆಗಳಲ್ಲಿ ಅನೇಕ ವಿಧಿವಿಧಾನಗಳ ಜೊತೆಗೆ ರಾತ್ರಿ ಆದಾಗ ನಾವು ಇನ್ನೇನು ಮಲಗೋ ಸಮಯ, ಊಟ ಮಾಡಿರ್ತೀವಿ, ನಿದ್ದೆ ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಆ ಸಮಯದಲ್ಲಿ ಒಂದು ತಂತ್ರ ಇದೆ, ಅದು ಸಣ್ಣ ತಂತ್ರ, ಬಹಳ ವಿಶೇಷವಾದ ತಂತ್ರ. ಇದರಿಂದ ಏನಾಗುತ್ತೆ ಅಂದರೆ, ನಾವು ನಿದ್ದೆ ಇದ್ದಾಗ ನಮಗೆ ಏನಾಗುತ್ತೆ, ಮಲಗಿಬಿಟ್ಟಾಗ ನಮಗೆ ಪ್ರಜ್ಞೆನೇ ಇರೋದಿಲ್ಲ, ನಮಗೆ ಜ್ಞಾನವೂ ಇರೋದಿಲ್ಲ. ನಾವು ಬೆಳಗ್ಗೆ ಎದ್ದಾಗಲೇ ನಾವು ಯಾರು, ನಮ್ಮ ಜೀವನ ಏನು, ನಾವೆಲ್ಲಿದ್ದೀವಿ ಅಂತಕ್ಕಂಥ ಪ್ರಜ್ಞೆ ಆ ನಿದ್ದೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೆಲವಷ್ಟು ಋಣಾತ್ಮಕ ಶಕ್ತಿಗಳು ಕೂಡ ಆವರಿಸ್ಕೊಳ್ತಕ್ಕಂಥದ್ದು, ಅಥವಾ ನಮ್ಮ ದೇಹದಲ್ಲಿ ಯಾವುದೋ ಒಂದು ಕೆಟ್ಟ ಅಂಶಗಳು ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಬಹಳ ಸೂಕ್ಷ್ಮವಾದ ಸಣ್ಣ ತಂತ್ರ ಅಂತ ಹೇಳಿದ್ರೆ, ಊಟವಾದ ಮೇಲೆ, ಊಟಕ್ಕೆ ಮುಂಚೆ ನೀವು ಕೈಕಾಲು ಮುಖ ತೊಳ್ಕೊಂಡು ಅಥವಾ ಊಟ ಮಾಡ್ತೀರಾ, ಸ್ವಲ್ಪ ಹೊತ್ತು ಅಥವಾ ಮಾತಾಡ್ತಾ ಇರ್ತೀರ ಅಥವಾ ಏನಾದರೂ ಓದ್ತಾ ಇರ್ತೀರ, ಇನ್ನೇನು ನಿದ್ದೆಗೆ ಹೋಗ್ತಕ್ಕಂಥ ಸಮಯಕ್ಕೆ ಸರಿಯಾಗಿ ಶಾಸ್ತ್ರಗಳ ಪ್ರಕಾರ ನೋಡೋಕೆ ಹೋದಾಗ ಒಂದಷ್ಟು ಉಪ್ಪನ್ನು, ಸಣ್ಣ ಕಲ್ಲುಪ್ಪು, ಒಂದು 4 ಕಾಳಾದರೂ ಪರವಾಗಿಲ್ಲ, ಅದು ನೀರಿಗೆ ಹಾಕಿಬಿಟ್ಟು ಆ ನೀರಿನಲ್ಲಿ 2 ಕಾಲುಗಳನ್ನು ಪರಿಪೂರ್ಣವಾಗಿ ಮೊಣಕಾಲಿನ ತನಕ, ಅಂದರೆ ನಾವೇನು ಮಾಡ್ತೀವಿ, ಸುಮ್ಮನೆ ನೀರು ಹಾಕ್ಕೊಂಡು ಅದು ಅಲ್ಲಲ್ಲೇ ಒಂದು ಮಾರ್ಕಿ ಬಂದುಬಿಟ್ರೆ ಅದು ದರಿದ್ರ, ಅದು ಅಷ್ಟು ಒಳ್ಳೆಯದಲ್ಲ. ಜ್ಯೇಷ್ಠಾಲಕ್ಷ್ಮಿ ಆವರಿಸ್ಕೊಂಡ್ಬಿಡ್ತಾಳೆ. ಹಾಗಾಗಿ ಮಲಗೋ ಮುಂಚೆ ಕಾಲುಗಳನ್ನು, 2 ಕಾಲುಗಳನ್ನು ಮೊಣಕಾಲು ತನಕ ತಣ್ಣೀರಿನಲ್ಲಿ ಒಂದಷ್ಟು 4 ಉಪ್ಪು ಕಾಳು ಹಾಕಿಬಿಟ್ಟು ತೊಳ್ಕೊಂಡು ಮಲಗೋಕ್ಕೆ ಹೊರಟಿದ್ದೆ ಆದರೆ ಇದರಿಂದ ಲಾಭ ಏನು? ವೈಜ್ಞಾನಿಕವಾಗಿ, ಧಾರ್ಮಿಕವಾಗಿ ಇದು ಹೆಚ್ಚು ಪ್ರಭಾವ. ಹೇಗೆ ವೈಜ್ಞಾನಿಕವಾಗಿ? ನೀವು ಆ ಉಪ್ಪು ಕಾಳಿನಿಂದ ನೀರಿನಲ್ಲಿ ಕಾಲುಗಳನ್ನು ತೊಳ್ಕೊಂಡು ಮಲಗಿದಾಗ ನಿಮ್ಮ ಉಸಿರಾಟದ ಪ್ರಕ್ರಿಯೆ, ರಕ್ತ ಸಂಚಲನೆ ಮತ್ತು ದೇಹಕ್ಕೆ ಒಂದು ಧನಾತ್ಮಕ ಶಕ್ತಿ ಆವರಿಸ್ಕೊಳ್ಳುತ್ತೆ. ನಮ್ಮ ದೇಹ ಒಂದು ಜಪದೋಪಾದಿಯಲ್ಲಿ ಮಲಗೋತ್ತೆ. ಜಪ ಮಾಡೋ ವ್ಯಕ್ತಿ ಹೆಂಗಿರ್ತಾನೆ, ಕಣ್ಣು ಮುಚ್ಕೊಂಡು ಜಪ ಮಾಡ್ತಾ ಇರ್ತಾನೆ, ಕೂತಿರ್ತೀವಿ. ಆ ಕೂತಿರಿದಾಗ ನಮ್ಗೆ ಏನೂ ಗೊತ್ತಾಗಲ್ಲ, ಆಚೆ ಏನು ನಡೀತಾ ಇದೆ, ಬೇರೆ ವಿಷಯಗಳ ಬಗ್ಗೆ ಪ್ರಜ್ಞೆನೇ ಇರೋದಿಲ್ಲ. ಆ ರೀತಿಯಾಗಿ ಆ ದೇಹಕ್ಕೆ ಒಂದು ಧನಾತ್ಮಕ ಶಕ್ತಿ ಬರುತ್ತೆ, ಋಣಾತ್ಮಕ ಶಕ್ತಿ ಆಚೆ ಹೊರಟೋಗುತ್ತೆ. ಇದು ವೈಜ್ಞಾನಿಕವಾಗಿ ನೋಡೋಕೆ ಹೋದಾಗ ರಕ್ತ ಸಂಚಲನ ಚೆನ್ನಾಗಿರುತ್ತೆ. ಇನ್ನು ಆಧ್ಯಾತ್ಮಿಕವಾಗಿ ನೋಡಿದಾಗ ಬೆಳಗಿನಿಂದ ಸಂಜೆಯ ತನಕ ನಾವು ಕಚೇರಿಯಲ್ಲಿರ್ತೀವಿ, ಆಫೀಸಲ್ಲಿರ್ತೀವಿ, ಹೊರಗಡೆ ಇರ್ತೀವಿ, ಎಲ್ಲೆಲ್ಲೋ ಓಡಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ನಾವು ಊಟ ಮಾಡೋಕ್ಕೆ ಮುಂಚೆ ಕೈಕಾಲು ತೊಳ್ಕೊಂಡಿದ್ದೀವಲ್ವ, ಅಲ್ಲೇ ಹೊರಟೋಗಿರುತ್ತಲ್ಲ, ಅಲ್ಲ, ಈ ಉಪ್ಪು ಹಾಕಿದಾಗ ಅದು ಮಲಗೋಕ್ಕೂ ಕೆಲವು ಶಕ್ತಿಗಳು ಕಾಯ್ತಾ ಇರುತ್ತೆ. ಈ ಪ್ರಪಂಚದಲ್ಲಿ ಕಲಿಯುಗದಲ್ಲಿ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಯುಗ ಯುಗಗಳಲ್ಲಿಯೂ ಕೂಡ ಒಂದು ಬಲಿಷ್ಠ ಇದ್ದರೆ, ಇನ್ನೊಂದು ಬಲಿಷ್ಠವಾದ ಧರ್ಮದ ಶಕ್ತಿ ಇದ್ದರೆ, ಅಧರ್ಮದ ಶಕ್ತಿ ಅದ್ರ ಜೊತೆಯಲ್ಲೇ ಅಷ್ಟೇ ಎತ್ತರವಾಗಿರುತ್ತೆ. ಅದೇ ರೀತಿ ನಾವು ಹೇಳ್ತೀವಿ, ನಮ್ಮ ನೆರಳು, ನಾವು ಹೇಗಿದ್ದರೆ ನಮ್ಮ ನೆರಳು ಹೇಗಿರುತ್ತೋ ಆಗಿರುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ವಯಸ್ಸಿನ ಭೇದ ಇಲ್ಲ, ಯಾವುದೇ ಬೇರೆಯ ಒಂದು ಇದಿಲ್ಲ ಅಲ್ಲಿ. ಅದರ ಜೊತೆಗೆ ತಿಥಿ ನಕ್ಷತ್ರ ವಾರ ಯೋಗಗಳು ಅದ್ರ ಬಗ್ಗೆ ನೋಡಬೇಕಾಗಿಲ್ಲ. ಮಲಗುವ ಮುಂಚೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.